ದೆಹಲಿ ಬಾಂಬ್ ಸ್ಫೋಟದಲ್ಲಿ ರಾಜಕೀಯ ಕಿತ್ತಾಟ. ಚುನಾವಣೆ ಸಂದರ್ಭದಲ್ಲಿ ಯಾಕೆ ಬಾಂಬ್ ಬ್ಲಾಸ್ಟ್ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಕಾಂಗ್ರೆಸ್ ನಾಯಕರ ಪ್ರಶ್ನೆಗೆ ಸಿಟಿ ರವಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ದೆಹಲಿ ಬಾಂಬ್ ಸ್ಫೋಟದಲ್ಲಿ ರಾಜಕೀಯ ಕಿತ್ತಾಟ ನಡೀತಾ ಇದೆ. ಕಾಂಗ್ರೆಸ್ ನಾಯಕರ ಪ್ರಶ್ನೆಗೆ ಸಿಟಿ ರವಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಬಾಂಬ್ ಇಡೋ ಭಯೋತ್ಪಾದಕರು, ತನಿಖೆಯ ದಿಕ್ಕು ತಪ್ಪಿಸೋಕೆ ಅನುಮಾನ ಸೃಷ್ಟಿ. ಕಾಂಗ್ರೆಸ್ನವರದ್ದು ಕರಪ್ಟ್ ಮೈಂಡ್ ಸೆಟ್ ಅಂತ ಹೇಳಿದ್ದಾರೆ ಎಂಎಲ್ಸಿ ಸಿಟಿ ರವಿ ಅವರು. ಕಾಂಗ್ರೆಸ್ ನಾಯಕರಿಗೆ ಎಂಎಲ್ಸಿ ಸಿಟಿ ರವಿ ಕೌಂಟರ್ ಕೊಟ್ಟಿದ್ದಾರೆ. ಸ್ಫೋಟಕಗಳ ಸಮೇತ ಡಾಕ್ಟರ್ ಶಾಹಿನ್ ಶಾಹಿದ್ ಅರೆಸ್ಟ್. ಕಾಂಗ್ರೆಸ್ ನಾಯಕರ ಪ್ರಶ್ನೆಗೆ ಈಗ ಸಿಟಿ ರವಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಬಾಂಬ್ ಇಡೋ ಭಯೋತ್ಪಾದಕರು, ಅವರು ಪ್ರಶ್ನೆ ಮಾಡ್ತಿದ್ದಾರಾ? ತನಿಖೆಯ ದಿಕ್ಕು ತಪ್ಪಿಸೋಕೆ ಅನುಮಾನವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ತನಿಖೆಯ ದಿಕ್ಕನ್ನ ತಪ್ಪಿಸಬೇಕು, ಹಾಗಾಗಿ ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನವರದು ಕರಪ್ಟ್ ಮೈಂಡ್ ಸೆಟ್ ಅಂತ ಎಂಎಲ್ಸಿ ಸಿಟಿ ರವಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ಗೆ ಯಾಕೆ ಲಾಭ ಆಗಬಾರ್ದು? ಬಾಂಬ್ ಸ್ಫೋಟ ಅಲ್ಲಿ ಸತ್ತಿರೋರು ಅವರು ಕಾಂಗ್ರೆಸ್ನವರು ಸತ್ತಿರಬಹುದು, ಬಿಜೆಪಿಯವರು ಸತ್ತಿರಬಹುದು, ಭಾರತದವರು ಸತ್ತಿದ್ದಾರೆ. ಅಂದ್ರೆ ಇದೊಂದು ಕರಪ್ಟ್ ಮೈಂಡ್ ಸೆಟ್. ಇದು ಕರಪ್ಟ್ ಮೈಂಡ್ ಸೆಟ್ನವರು ತನ್ನ ಒಳಗೆ ಇರುವ ಹುಳವನ್ನ ಬೇರೆಯವರ ತಲೆ ಒಳಗೆ ಬಿಡೋ ಪ್ರಯತ್ನ ಮಾಡ್ತಾರೆ. ಅವ್ರ ತಲೆ ಒಳಗೆ ಹುಳ ಇದೆ. ಈ ಕರಪ್ಟ್ ಮೈಂಡ್ ಸೆಟ್ನ ಹುಳ ಅವ್ರ ತಲೆ ಒಳಗಿದೆ. ಈ ಬಾಂಬ್ ಸ್ಫೋಟ ಆಯ್ತಪ್ಪ, ಅವನು ಕೇಳಬೇಕು, ಅವನ್ನ ಉಗ್ರ ಬಿಜೆಪಿಗಂತೂ ಉತ್ತರ ಇಲ್ಲ. ಆ ಉಗ್ರವಾದಿಗಳು ಯಾರು? ನಮ್ಮನ್ನು ಹಬ್ಬಕ್ಕೂ ಕರೆಯಲ್ಲ, ಬಿರಿಯಾನಿನೂ ಕೊಡಲ್ಲ. ಬಿರಿಯಾನಿ ಕೊಡೋದು ಸಿದ್ದರಾಮಯ್ಯನವರಿಗೆ, ಹಬ್ಬಕ್ಕೆ ಕರೆಯೋದು ಕಾಂಗ್ರೆಸ್ನವ್ರನ್ನ. ಕೇಳಿ ನೀವು, ಯಾಕಪ್ಪ ಎಲೆಕ್ಷನ್ ಟೈಮಲ್ಲೇ ಇಡ್ತೀಯಾ? ಎಲೆಕ್ಷನ್ಗೆ ನಂತರ ಇಟ್ಟರೆ ಅಂತನಾ ಇವ್ರದ್ದು ಉದ್ದೇಶ? ಎಲೆಕ್ಷನ್ ಆದ್ಮೇಲೆ ಇಡಬೇಕಿತ್ತು ನೀನು ಅಂತ ಕೇಳಿ, ಯಾರು ಬೇಡ ಅಂತಾರೆ? ಅಂದ್ರೆ ತಮ್ಮ ಒಳಗಿರುವಂತ ಹುಳವನ್ನ ಬೇರೆಯವ್ರ ತಲೆ ಒಳಗೆ ಬಿಟ್ಟು ಅನುಮಾನ ಸೃಷ್ಟಿ ಮಾಡುವ ಭಯೋತ್ಪಾದಕರು ಇವರು. ಅವರು ಬಾಂಬ್ ಬಿಡೋ ಭಯೋತ್ಪಾದಕರು ಇವರು. ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಅನುಮಾನ ಸೃಷ್ಟಿ ಮಾಡುವಂತ ಭಯೋತ್ಪಾದಕರು. ಆ ಜಾಲದೊಳಗೆ ಇವರೆಲ್ಲರೂ ಇದ್ದಾರೆ. ಹಾಗಾಗಿ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದ್ರೆ ಚಪ್ಪಾಳೆ ಹೊಡೆಸ್ಕೊಳ್ಳೋರು ನೀವೇ ಅಲ್ವಾ? ನೀವೇ ಹೇಳಬೇಕು, ಕಾಂಗ್ರೆಸ್ಗೆ ಯಾಕೆ ಲಾಭ ಆಗಬಾರ್ದು? ಬಾಂಬ್ ಸ್ಫೋಟ ಅಲ್ಲಿ ಸತ್ತಿರೋರು ಅವರು ಕಾಂಗ್ರೆಸ್ನವರು ಸತ್ತಿರಬಹುದು, ಬಿಜೆಪಿಯವರು ಸತ್ತಿರಬಹುದು, ಭಾರತದವರು ಸತ್ತಿದ್ದಾರೆ. ಅಂದ್ರೆ ಇದೊಂದು ಕರಪ್ಟ್ ಮೈಂಡ್ ಸೆಟ್. ಇದು ಕರಪ್ಟ್ ಮೈಂಡ್ ಸೆಟ್ನವರು ತನ್ನ ಒಳಗೆ ಇರುವ ಹುಳವನ್ನ ಬೇರೆಯವರ ತಲೆ ಒಳಗೆ ಬಿಡೋ ಪ್ರಯತ್ನ ಮಾಡ್ತಾರೆ. ಅವ್ರ ತಲೆ ಒಳಗೆ ಹುಳ ಇದೆ. ಈ ಕರಪ್ಟ್ ಮೈಂಡ್ ಸೆಟ್ನ ಹುಳ ಅವ್ರ ತಲೆ ಒಳಗಿದೆ. ಈ ಬಾಂಬ್ ಸ್ಫೋಟ ಆಯ್ತಪ್ಪ, ಅವನು ಕೇಳಬೇಕು, ಅವನ್ನ ಉಗ್ರ ಬಿಜೆಪಿಗಂತೂ ಉತ್ತರ ಇಲ್ಲ. ಆ ಉಗ್ರವಾದಿಗಳು ಯಾರು? ನಮ್ಮನ್ನು ಹಬ್ಬಕ್ಕೂ ಕರೆಯಲ್ಲ, ಬಿರಿಯಾನಿನೂ ಕೊಡಲ್ಲ. ಬಿರಿಯಾನಿ ಕೊಡೋದು ಸಿದ್ದರಾಮಯ್ಯನವರಿಗೆ, ಹಬ್ಬಕ್ಕೆ ಕರೆಯೋದು ಕಾಂಗ್ರೆಸ್ನವ್ರನ್ನ. ಕೇಳಿ ನೀವು, ಯಾಕಪ್ಪ ಎಲೆಕ್ಷನ್ ಟೈಮಲ್ಲೇ ಇಡ್ತೀಯಾ? ಎಲೆಕ್ಷನ್ಗೆ ನಂತರ ಇಟ್ಟರೆ ಅಂತನಾ ಇವ್ರದ್ದು ಉದ್ದೇಶ? ಎಲೆಕ್ಷನ್ ಆದ್ಮೇಲೆ ಇಡಬೇಕಿತ್ತು ನೀನು ಅಂತ. ಕಾಂಗ್ರೆಸ್ಗೆ ಯಾಕೆ ಲಾಭ ಆಗಬಾರ್ದು? ಬಾಂಬ್ ಸ್ಫೋಟ ಅಲ್ಲಿ ಸತ್ತಿರೋರು ಅವರು ಕಾಂಗ್ರೆಸ್ನವರು ಸತ್ತಿರಬಹುದು, ಬಿಜೆಪಿಯವರು ಸತ್ತಿರಬಹುದು, ಭಾರತದವರು ಸತ್ತಿದ್ದಾರೆ. ಅಂದ್ರೆ ಇದೊಂದು ಕರಪ್ಟ್ ಮೈಂಡ್ ಸೆಟ್. ಇದು ಕರಪ್ಟ್ ಮೈಂಡ್ ಸೆಟ್ನವರು ತನ್ನ ಒಳಗೆ ಇರುವ ಹುಳವನ್ನ
ಎಸ್ಎನ್ ಸಿಟಿ ರವಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಎಂಎಲ್ಸಿ ಸಿಟಿ ರವಿ ಅವರು ಕೌಂಟರ್ ಅಟ್ಯಾಕ್ ಅನ್ನು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ದೆಹಲಿ ಬಾಂಬ್ ಸ್ಫೋಟದಲ್ಲಿ ರಾಜಕೀಯ ಕಿತ್ತಾಟ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಮೇಲೆ ಬಿಜೆಪಿಯವರು ಆರೋಪವನ್ನು ಮಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಬಾಂಬ್ ಇಡೋ ಭಯೋತ್ಪಾದಕರು ಅಂತ ಸಿಟಿ ರವಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ತನಿಖೆಯ ದಿಕ್ಕನ್ನ ತಪ್ಪಿಸೋಕೆ ಅನುಮಾನವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನು ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ನವರದು ಕರಪ್ಟ್ ಮೈಂಡ್ ಸೆಟ್ ಅಂತ